ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ನಿಗಮದಿಂದ 3 ದಿನ ಅಲೆಮಾರಿ ವಿಶೇಷ ಸಮೀಕ್ಷೆ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜಾತಿ ಗಣತಿ ಬಗ್ಗೆ ಪರಿಶಿಷ್ಟ ಜನಾಂಗಕ್ಕೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಜಾತಿ ಗಣತಿ ಸಮೀಕ್ಷೆಯಿಂದ ಪರಿಶಿಷ್ಟ ಜನಾಂಗದವರು ಹೊರಗುಳಿಯಬಾರದು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಅವರು ಮಾಹಿತಿ ನೀಡಿದರು. ತಮಗೆಲ್ಲ ತಿಳಿದಿರೋ ಹಾಗೆ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಮೂಡಿಸ್ತಕ್ಕಂಥ ಹಾಗೂ ಐತಿಹಾಸಿಕ ಸಮೀಕ್ಷೆಯ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ವಿಮರ್ಶೆಗಳು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಪರಿಶಿಷ್ಟ ಜಾತಿಯ 101 ಸಮುದಾಯಗಳಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳ ಆಂತರಿಕ ಹಿಂದುಳಿಯುವಿಕೆಯ ಆಧಾರದ ಮೇಲೆ ಪರಿಶೀಲನಾರ್ಹ ಒಳ ಮೀಸಲಾತಿಯನ್ನು ವರ್ಗೀಕರಣವನ್ನು ಮಾಡೋ ಒಂದು ನಿಟ್ಟಿನಲ್ಲಿ ಆಯಾ ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅದರ ಅನ್ವಯ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಜಸ್ಟಿಸ್ ನಾಗಮೋಹನ್ ದಾಸ್ರವರ ಏಕಸದಸ್ಯ ವಿಚಾರಣಾ ಆಯೋಗವನ್ನು ರಚನೆ ಮಾಡಿದ್ದು, ಮಾನ್ಯರು ಜನವರಿ ತಿಂಗಳಿನಲ್ಲಿ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸಮಗ್ರವಾದ ಪರಿಶೀಲನಾರ್ಹ ದತ್ತಾಂಶಗಳ ಕ್ರೋಢೀಕರಣ ಇದುವರೆಗೂ ಆಗಿಲ್ಲ. ಹಾಗಾಗಿ ವೈಜ್ಞಾನಿಕ ದತ್ತಾಂಶಗಳು, ಅಂಕಿಅಂಶಗಳು ಇಲ್ಲದಲೇ ನಾವು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಇದೇ ತಿಂಗಳು 5ನೇ ತಾರೀಕಿಂದ 17ನೇ ತಾರೀಕಿನವರೆಗೆ ಮನೆಗಳಲ್ಲಿ ಗಣತಿದಾರರು ತೆರಳಿ ಪರಿಶಿಷ್ಟ ಜಾತಿಯ ಸಮೀಕ್ಷೆಯ ವರದಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಗಣತಿಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಳೆದ 3 ದಿವಸಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ, ಗಣತಿದಾರರು ಕೇವಲ ಮತಚೀಟಿಯ ಪಟ್ಟಿಯನ್ನು ಇಟ್ಕೊಂಡು ಆಯಾ ಗ್ರಾಮಗಳಲ್ಲಿ, ಹೋಬಳಿ ಮಟ್ಟದಲ್ಲಿ, ನಗರ ಪ್ರದೇಶದಲ್ಲಿ ಗಣತಿಯನ್ನು, ಸಮೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಭಾರತ ದೇಶದ ಮೂಲ ನಿವಾಸಿಗಳೂ ಆಗಿರ್ತಕ್ಕಂಥ, ಅವಕಾಶ ವಂಚಿತರೂ ಆಗಿರ್ತಕ್ಕಂಥ, ಸರ್ಕಾರದಿಂದ ನಿಗದಿ ಮಾಡಿರ್ತಕ್ಕಂಥ ದೃಢೀಕೃತ ಯಾವುದೇ ದಾಖಲೆಗಳಲ್ಲಿ ಹೊಂದದೇ ಇರ್ತಕ್ಕಂಥ ಹಾಗೂ ಶತಶತಮಾನಗಳಿಂದ ಕಳಂಕಕ್ಕೆ ಈಡಾಗಿ ನೆಲೆಯಿಲ್ಲದೆ, ಸಮರ್ಪಕವಾದ ವಿಳಾಸವಿಲ್ಲದೆ, ಕೇವಲ ಹೊಟ್ಟೆಪಾಡಿಗೋಸ್ಕರ ಊರೂರು ಜಾತ್ರೆ ಸಂತೆಗಳಲ್ಲಿ ತಮ್ಮ ಪಾರಂಪರಿಕ ಕಸುಬುಗಳನ್ನು ಮಾಡಿಕೊಂಡು ಬೊಂಬೆಯಾಟ, ಧಾರ್ಮಿಕ ಭಿಕ್ಷಾಟನೆ, ಕಣಿ ಹೇಳುವುದು, ಹೀಗೆ ಹಲವಾರು ವೃತ್ತಿಗಳನ್ನು ಆಧಾರ ಮಾಡಿಕೊಂಡು ಹೊಟ್ಟೆಪಾಡಿಗಾಗಿ ಯಾರ ಮೇಲೂ ಕೂಡ ಅವಲಂಬಿತರಾಗದಲೇ ಜೀವನವನ್ನು ಸಾಗಿಸ್ತಾ ಇದ್ದಂಥ ಅತ್ಯಂತ ಅವಕಾಶ ವಂಚಿತರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಅಲೆಮಾರಿಗಳು ಇವತ್ತು ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಧಾರ್ಮಿಕ ರಾಯಭಾರಿಗಳಾಗಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯ ಅಲೆಮಾರಿಗಳು ಅವ್ರದೇ ಆದಂಥ ಆಚಾರ, ವಿಚಾರ, ಸಂಸ್ಕೃತಿ, ಭಾಷೆ, ಕುಲಕಸಬು ಈ ಎಲ್ಲ ಒಂದು ಶ್ರೀಮಂತಿಕೆಯನ್ನು ಹೊಂದಿದ್ರೂ ಸಹ ಸಮುದಾಯದ ಹೆಸರಿನಲ್ಲಿ ಕಳಂಕಿತರಾಗಿರ್ತಕ್ಕಂಥ ಇವರು ಯಾವುದೇ ಅಸ್ತಿತ್ವವಿಲ್ಲದಲೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಯಾವುದೇ ಅವಕಾಶಗಳನ್ನು
ಪಡ್ಕೊಳ್ಳದಲೆ ಅಲೆಮಾರಿತನವನ್ನು ಅವಲಂಬಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮೀಸಲಾತಿಯ ಕನಿಷ್ಠ ಪ್ರಮಾಣದ ಅವಕಾಶಗಳನ್ನ ಪಡ್ಕೊಂಡಿರ್ತಕ್ಕಂಥ ಕೆಲವು ಸರ್ಕಾರಿ ನೌಕರರಿದ್ದಾರೆ. ಕೆಲವು ಬೆರಳೆಣಿಕೆಯಷ್ಟು ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥವ್ರಿದ್ದಾರೆ. ಆದರೆ